ಆ ಹುಡುಗಿ ಹ್ಯಾಪಿ ಆಗಿದ್ದಾಳಲ್ವಾ? ಹೌದು. ಮತ್ತೆ ಏನಕ್ಕೆ ಸಾಯ್ತಾ ಇದ್ದಾಳಂತೆ? ಲವ್ ಫೇಲ್ಯೂರ್ ನಿಂತರ. ಲವ್ ಫೇಲಿಯರ್ ಆದ್ರೆ ಏನಕ್ಕೆ ಸಾಯ್ಬೇಕು? ಈ ಮತ್ ನೀನ್ ಕೇಳ್ತಾ ಇದ್ಯಾ? ಸಾಯಕ್ 100 ಕಾರಣ ಇರ್ಕಣ. ಕರೆಕ್ಟ್ ಆಗಿ ಹೇಳಿದ್ರಿ ಬ್ರದರ್. ಹಾಯ್ 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 ಹಾಯ್. ಅದು ಸಾಯಕ್ಕೆ 100 ಕಾರಣ ಅಲ್ಲ, 1000 ಕಾರಣಗಳಿರುತ್ತೆ. ಇಷ್ಟಕ್ಕೂ ನಿಮ್ಮಲ್ಲಿ ಸಾಯ್ಬೇಕು ಅಂದ್ಕೊಂಡಿರೋರು ಯಾರು? 3 ಜನ. 3 ಜನನಾ? 1 2 ಇಲ್ಲಿದೆ, 3rd ಇಲ್ಲಿ ಬರ್ತಾರ. ಬರ್ಲಿ ಬರ್ಲಿ. ನಿಮ್ಮ 3 ಸೇರಿ ನನ್ನ ಸೇರಿಸ್ಕೊಂಡ್ರೆ 4 ಜನ ಆಗುತ್ತೆ. ಪ್ಲೀಸ್ ಪ್ಲೀಸ್ ಈ ಆಟಕ್ಕೆ ನನ್ನ ಸೇರಿಸ್ಕೊಳ್ರ. ಅಯ್ಯೋ ಹಂಗ ಹೇಳ್ಬಿಡ್ರ. ಇಡೀ ಸಿಟಿನ ಆಟೋ ಹಾಕೊಂಡು 1 ವಾರದಿಂದ ಹುಡುಕ್ತಾ ಇದೀನಿ, ನನ್ ಜೊತೆ ಅವನ ಸಾಯಕ್ ಬರ್ತಾನ ಅಂತ. ಒಬ್ಬನು ನನ್ ಜೊತೆ ಸಾಯಕ್ ರೆಡಿ ಇಲ್ಲ. ಪ್ಲೀಸ್ ಪ್ಲೀಸ್ ಹೇಳ್ಕೊಡ್ರಲ್ಲ. ಇಷ್ಟಕ್ಕೂ ನೀನಾಗ ಸಾಯ್ಬೇಕು ಅನ್ಕೊಂಡಿದ್ಯಾ? ಅದೊಂದು ದೊಡ್ಡ ಕತೆ. ಚಿಕ್ಕದ್ ಮಾಡಿ ಹೇಳು. ಹೇಳ್ತೀನಿ. ನನ್ನ ಗರ್ಲ್ ಫ್ರೆಂಡ್ ನನ್ನ ಲವ್ ಮಾಡಲ್ಲ ಅನ್ಬಿಟ್ಲು. ಸಾಯ್ತೀನಿ ಅಂದೆ. ಸಾಯಿ ಅನ್ಬಿಟ್ಲು. ಏನ್ ಮಾಡ್ಲಿ, ಅದಕ್ಕೆ ಅವಳು ಕಣ್ಮುಂದೆ ಒಂದ್ಸಲಿ ಸತ್ತು ತೋರ್ಸೋಣ ಅಂತ. ಸತ್ತಾದ್ಮೇಲೆ ಏನೋ ತೋರ್ಸಕ್ ಬದ್ನೇಕಾಯಿ. ಕರೆಕ್ಟ್. ಹೌದಾ? Hi guys. ಹಾಯ್. ಹೂ ಇಸ್ ದಿಸ್ ಗರ್ಲ್? Hey, who's this guy? ಅದು ಐ ಆಮ್ ಕೃಷ್ಣ ಫ್ರಮ್ ಕೃಷ್ಣಗಿರಿ ರೂರಲ್ ಸೈಡ್. ಯುವರ್ ನ್ಯೂ ಸೂಸೈಡ್ ಪಾರ್ಟ್ನರ್. ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡ. ಓಕೆ 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 ಗೈಸ್, ಐ ಆಮ್ ವೆರಿ ಹ್ಯಾಪಿ ಟು ಜಾಯಿನ್ ವಿತ್ ಯು ಗೈಸ್. ನೆಕ್ಸ್ಟ್ ಮಿನಿಟ್ ವಿ ಆರ್ ಗೋಯಿಂಗ್ ಟು ಡೈ. ಲೆಟ್ ಅಸ್ ಸೆಲೆಬ್ರೇಟ್ ದ ಪಾರ್ಟಿ. ಸೆಲೆಬ್ರೇಟ್ ದ ಪಾರ್ಟಿ. ಓಕೆ ಓಕೆ. 3 ಬಿರಿಯಾನಿ. ಅಯ್ಯೋ ನನಗೆ 4 ಬಿರಿಯಾನಿ ತಿಂದು ಸಾಯಿ. ಒಂದು 5 ಕೊಟ್ಟರಪ್ಪ, ಎಕ್ಸ್ಟ್ರಾ ಇರ್ಲಿ. ಆಗೋಗ್ಬಿಟ್ರೆ ಸರ್ ದುಡ್ಡಿದೆ ತನಕ. ಇದೇನ ಮನೆ? ಇದೆ. ಯಾಕ್ರೋ ಎಲ್ಲರೂ ಸೈಲೆಂಟ್ ಆಗ್ಬಿಟ್ರಿ? ಇಷ್ಟು ವರ್ಷ ಖುಷಿಯಾಗಿದ್ವಿ, ಇನ್ನು ಸ್ವಲ್ಪ ಹೊತ್ತಿಗೆ ನಾವೆಲ್ಲ ಸಾಯ್ತಾ ಇದೀವಲ್ಲ ಅದಕ್ಕೆ. ಲೇ, ಎಲ್ಲೋ ಖುಷಿಯಾಗಿದ್ವಿ, ಇಷ್ಟು ದಿವಸ ಶೋಕವಾಗಿದ್ವಿ, ಇವಾಗ ಸಂತೋಷವಾಗಿ ಸಾಯ್ತೀವಿ ಅಂತೇಳ. ಏಯ್ ಚಿಂಪಾಂಜಿ, ಸುಮ್ಮನೆ ಇಲ್ಲೊಬ್ಬ ವಾಚ್ಮನ್ ಇರ್ತಾನೆ, ಅವ್ನಿಗೆ ಹೇಳಿರ್ತೀನಿ ನೀವು ಹೋಗ ಅಲ್ಲಿರಿ ಅಂತ ಹೇಳಿದ್ರಲ್ಲ ಬಸಣ್ಣ ಸಾಹೇಬ್ರು. ಯಾರು ಕಾಣ್ತಿಲ್ವೇ? ಯಾರು ನೀವು? ನೋಡ್ರ ಕಾರಂಜಿ ತರ ನುಗ್ತಾವನೆ ಅವನೇನಾ? ಯಾರು ನೀವು? ಒಳಗೆ ಹೇಗೆ ಬಂದ್ರೆ? ಗೇಟ್ ನ ಓಪನ್ ಮಾಡ್ಕೊಂಡು ಬಂದ್ವಿ. ನಿಮಗೆ ಬಸಣ್ಣವ್ರು ಫೋನ್ ಮಾಡಿರಲ್ವಾ 3 ಜನ ಬರ್ತಾರೆ ಅಂತ? ಆ 3 ಜನ ನಾವೇ. ಅವರು 3 ಜನ ಅಂತ ಹೇಳಿದ್ರು, ಇಲ್ಲಿ 4 ಜನ ಇದ್ದೀರಲ್ಲ. ಸಾರಿ, ಆ ಲಾಸ್ಟ್ ಇದೆ ಮೋಟ್ ಪೀಸು, ಅದು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ. ಮನುಷ್ಯ ಅಂತ ಉಳ್ಕೊಂಡ್ರು ನಮ್ಮ 3 ಜನ. ಏನೇ ಹೇಳಿದ್ರು ಒಳಗ್ ಬಿಡಲ್ಲ. ದೊಡ್ಡ ಮನುಷ್ಯ, ಅವ್ನ ಜವಾಬ್ದಾರಿ ಇರಲ್ಲ. ಅವ್ನ ಏನ ಕೇಳ್ರ, ಹೋಗ್ರ ಆಚೆಗೆ, ಹೋಗ್ರ ಅಂದ್ರೆ ಹೋಗ್ರ. ಯಾಕಣ್ಣ ನೀನ್ ಬೇಜಾರ್ ಮಾಡ್ಕೊಂಡು? ಏನ ಇವಾಗ ನಿನ್ನ ಹೆಸರು? ಸೂರ್ಯ. ಅಲ್ಲಿ ನೋಡಿ ಚಂದ್ರನ ನೋಡ ಎಷ್ಟು ಚೆನ್ನಾಗಿ ಕಾಣ್ತಾನೆ, ಎಷ್ಟು ಹತ್ತ ಇದ್ದಾನೆ. ನಾನು 3 ಟೈಮ್ಸ್ ಓಡ್ ಬಂದಿದ್ದೀನಿ. ನೀನ್ ಹೋಗಿದ್ದಾಗೆ ಒಂದ್ಸಲ ಯಾರು ಹೋಗೋದ್ ಬೇಡ, ನೋಡ್ತಾರ ಹೋಗ್ಬೋದು. ನೋಡ್ತಾರ ಅವನ್ ಏನ್ ಹೇಳ್ದ, ನಾನೇನ್ ಅರ್ಥ ಮಾಡ್ಕೊಂಡೆ? ಒಂದು ಹುಡುಗಿ 3 ಹುಡುಗರು. ದೇವ್ರೇ, ಇಂಥ ಒಂದು ದೊಡ್ಡ ಮನೆಯಲ್ಲಿ ನಾವು ಸಹಾಯಕ್ಕೆ ಬಂದಿರೋದು ನಮ್ಮ ಪುಣ್ಯ. ನೋಡಿ, ನಿಮಗ್ ಗೊತ್ತಿಲ್ಲದೆ ಇರೋ ಒಂದು ಸತ್ಯ ಹೇಳ್ತೀನಿ. ಈ ಮನೆಯಲ್ಲಿ 3 ಜನ ಸತ್ತಿದ್ದಾರೆ. ಒಬ್ಬ ನೇಣ್ ಹಾಕೊಂಡು ಸತ್ತೋಗ್ಬಿಟ್ಟ, ಇನ್ನೊಬ್ಬ ವಿಷ ಕುಡಿದು ಸತ್ತೋಗ್ಬಿಟ್ಟ, ಒಂದು ಹುಡುಗಿ ಚಾಕು ತಗೊಂಡು ಕಚಕ್ ಅಂತ ಅವಳೆ ಚುಚ್ಕೊಂಡು ಸತ್ತೋಗ್ಬಿಟ್ಲು. ರೋಡ್ ರೋಲರ್ ಬರ ಇಲ್ಲಿ. ಏನೋ? ಏನೋ? 3 ಜನ ಸತ್ತಿದ್ದಾರೆ. 3 ಜನ. 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 3 ಜನ
ಹೇ ಯಾಕೋ ಎಲ್ರನ್ನು ಕನ್ಫ್ಯೂಸ್ ಮಾಡಿ ಭಯ ಬೀಳಿಸ್ತಾ ಇದ್ಯಾ ಜುಮ್ ಜುಮ್ ಮಾಮ ಹಾ. ಈ ಗೆಸ್ಟ್ ಹೌಸು 3 ಜನ ಸಾಯಿಸಿ ತುಂಬಾ ಫೇಮಸ್ ಆಗಿದೆ. 12 ಗಂಟೆ ರಾತ್ರಿಯಲ್ಲಿ ಎಲ್ಲರೂ ದೆವ್ವಗಳಾಗಿ ಈ ಗೆಸ್ಟ್ ಹೌಸ್ ನ ಸುತ್ತಾನೇ ಇರ್ತಾರೆ. ಗುಂಡು ಮಾಮ ಮೋಸ್ಟ್ಲಿ ಅದು ಅವ್ರು ವಾಕಿಂಗ್ ಟೈಮ್ ಇರಬೇಕು, ಮುಚ್ಕೊಂಡಿರು. ಅದಕ್ಕೆ ನಿಮ್ಗೆ ಇದು ಸೇಫ್ ಜಾಗ ಅಲ್ಲ. ಹೊಡೆ ಹೊಡೆ ನಿಮ್ಮ ಒಳಗೆ ಕೆಲ್ಸ ಮಾಡಿ, ಹೊಡೆ, ಹೊಡೆ ಅಲ್ಲ. ಅತ್ತೇರಿಕೆ ನಾವು ಹೋಗಕ್ಕೆ ಕಣ ಇಲ್ಲಿಗೆ ಬಂದಿರೋದು. ಒಂದ್ ಕೆಲಸ ಮಾಡ, 12 ಗಂಟೆ ರಾತ್ರಿಗೆ ಇಲ್ಲಿಗೆ ಬಾ. 3 ದೇವ ಏನು 7 ದೇವ ತೋರಿಸ್ತೀವಿ. ನೀನು ಓಕೆ ಅಂದ್ರೆ 9 ದೇವ ತೋರಿಸ್ತೀವಿ. ಓಕೆನಾ? ಅಮಾವಾಸ್ಯೆ ನಿಂತ್ಕೋ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಲೇ ಇವ್ನ್ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್. ಇವನು ನಮ್ಮ ಗೆಸ್ಟ್ ಹೌಸ್ ನ ಆಳು. ಮನುಷ್ಯರಿಗಿಂತ ದೆವ್ವಗಳ ಜೊತೆನೆ ಮಾತಾಡೋದು, ಆತ್ಮಗಳ ಜೊತೆನೆ ಹಾರಾಡೋದು. ಚಂದು ದೆವ್ವ ಅಂತ ಹೇಳ್ತಿದ್ದಾರೆ, ನಿಜಾನಾ? ದೆವ್ವನೂ ಇಲ್ಲ, ಭೂತನೂ ಇಲ್ಲ. ನೀನ್ ಇಲ್ಲಿ ಇದ್ಮೇಲೆ ಅವು ನಿನ್ ಜೊತೆ ಇರ್ಲೇಬೇಕು. ಸೈಡಿಗೆ ಹೋಗ. ಇವನೇ ದೆವ್ವ ಇದ್ದಂಗವನೇ, ನಮ್ಗೆ ಹೇಳಕ್ ಬಂದವನಿ. ನೋಡ್ತೀರಾ, ಅನುಭವಿಸ್ತೀರಾ. ನಾನು ಸೂಸೈಡ್ ಮಾಡ್ಕೊಳ್ಳೋದಂದ್ರೆ ಏನು, ನನಗೆ ಅಸಹ್ಯ ಆಗ್ತಾ ಇದೆ. ನನ್ನ ಲವ್ವೇ ಫೇಲಿಯರ್ ಆದಮೇಲೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ನಾಚಿಕೆ ಯಾಕೆ? ನಾನು ಡಿಸೈಡ್ ಮಾಡಿರೋದೇ ಕರೆಕ್ಟ್. ಸೂಪರ್ ಆಗಿದೆ ರೂಮು. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಯಾಕೆ ಡೋರ್ ಕ್ಲೋಸ್ ಮಾಡ್ತಾ ಇದ್ಯಾ? ನಂಗೆ ಭಯ ಆಗತ್ತೆ. ಯಾಕೆ ನೋಡ್ತಿದ್ಯಾ? ಹತ್ರ ಬರ್ಬೇಡ ನೋಡು, ನಂಗೆ ಭಯ ಆಗತ್ತೆ. ಕೂಗ್ಬಿಡ್ತೀನಿ. ಐಶೋ, ಚಂದು. ಅವ್ರ ಕೆಲ್ಸ ಅವ್ರಿಗೆ, ನಮ್ ಕೆಲ್ಸ ನಮ್ಗೆ. ನಾನು ಇಷ್ಟ ದಿನ ತಡ್ಕೊಂಡಿದ್ದೆ, ಇನ್ ತಡ್ಕೊಳಕ್ ಆಗಲ್ಲ. ನಾನ್ ತೋರ್ಸ್ಲೇಬೇಕು, ನಾನು ನೋಡ್ಲೇಬೇಕು. ನೋಡು, ಬೆಳಿಗ್ಗೆ ನಾನು ಶರ್ಟ್ ಮೇಲೆ ಕಣ್ಣಾಗ್ತೇವೆ. ಓಕೆ, ಇವತ್ತು ನಿಕ್ಕರ್ ಮೇಲೆ ಕಣ್ಣಾಗ್ತಿದೆ. ಯಾಕೆ? ಮೋಸ್ಟ್ಲಿ ಆ ತರದವನೇ ಇರ್ಬೇಕು. ನೀನ್ ಯಾವ ತರದವನು ಅಂತ ಅದು ಅನ್ಕೋ, ಅಂದ್ರೆ ಈ ವಿಷಯ ನಮ್ ಇಬ್ಬರಲ್ಲೇ ಇರ್ಬೇಕು, ಯಾರಿಗೂ ಗೊತ್ತಾಗಬಾರ್ದು. ನನ್ನ ಆಸೆ ಕಟ್ಟೆ ಹೊಡೆದು ಚಿಮ್ಬಿಡ್ತಾ ಇದೆ. ಮೈಂಡ್ ಬ್ಲಾಕ್ ಆಗ್ತಿದೆ. ನಾನು ತೋರಿಸ್ಲೇಬೇಕು. ನೋಡೋ ಪ್ಲೀಸ್. ಬೇಡ. ನೋಡೋ ಚೆನ್ನಾಗಿ ನೋಡ್ಕೋ. ತಲೆ ಕೆರಿತಾ ಇದ್ದ ನನ್ಗೆ. ವಿಗ್ಗ ಹೌದಪ್ಪು. ನನ್ನ ಮಗನೇ, ಕೂದ್ಲಿದ್ದು ಯಾಕೆ ವಿಗ್ ಹಾಕೊಂಡಿದ್ಯಾ? ಇದರಿಂದ ದೊಡ್ಡ ಕಥೆನೇ ಇದೆ ಗುರು. ನನ್ನ ದೆವ್ವ ಗೌರಿ ಇದಲ್ಲ, ಅವಳು ಈ ವಿಗ್ನ ನೋಡಿನೇ ನನ್ನ ಲವ್ ಮಾಡಿದ್ದು. ಅದಕ್ಕೆ ಜೋಪಾನವಾಗಿ ಅಲ್ಲ ಕಾಯ್ತಾ. ಕಣೋ, ಈಗ ಅವ್ಳು ಕೈ ಕೊಟ್ಲಲ್ಲ. ಅವಳು ಕೈ ಕೊಟ್ಬಿಟ್ರೆ ಈ ವಿಗಿಲ್ದ ನಾನು ಸತ್ತೋಗ್ಬಿಟ್ಟೆ ಅನ್ಕೋ. ಪೇಪರ್ ಅಲ್ಲಿ ನನ್ನ ಫೋಟೋ ನೋಡಿ ನಾನಲ್ಲ ಅಂತ ಅವಳು ಅನ್ಕೊಂಡ್ಬಿಟ್ರೆ ನಾನು ಸಾಯಕ್ ಒಂದು ಅರ್ಥನೇ ಇರಲ್ವಲ್ಲ. ಅದಕ್ಕೆ ವಿಘ್ನ 8 ವರ್ಷದಿಂದ ಗಂಟೆ ಕಾಯ್ತಿದ್ದೀನಪ್ಪ. ಪೆಂಗ, ಹೋಗು. ಸತ್ತಿಲಿ ವಾಸನೆ ಬರ್ತಾ ಇದೆಯಾ? ಹೋಗಿ ಸ್ನಾನ ಮಾಡ್ಕೊಂಡು ಹೋಗು. ವಾಸನೆ ಬರ್ತದೆ ನಂದಲ್ಲ. ಈ ವಿಗಿದ್ದು 1 ವಾರ ಆಯ್ತು. ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಇಬ್ರು ಒಟ್ಟಿಗೆ ಮಲ್ಕೊಳ್ಳೋಣ. ಅಪ್ಪ ಶಿವ, ಬಾ ಒಟ್ಟಿಗೆ ಸ್ನಾನ ಮಾಡೋಣ. ಏನು ಮಗನ ಜೊತೆ ಬಾತ್ರೂಮ್ಗೆ ಹೋಗ್ಬಿಟ್ರೆ ಬಾತ್ರೂಮ್ನೇ ಬೆಡ್ರೂಮ್ ಮಾಡ್ಬಿಡ್ತಾನೆ. ಹುಷಾರಾಗಿರ್ಬೇಕು ಇವನ ಹತ್ರ. ಮಕ್ಕಳೇ ಮಲ್ಕೋಬೇಡ, ಜನ ಸರಿ ಇಲ್ಲ. ಅಜ್ಜಯ್ಯ, ಈಗ ಬಂದವ್ರನ್ನ ನೋಡಿದ್ರೆ ಕದ್ಲಂಗೆ ಕಾಣ್ತಾ ಇಲ್ಲ. ಗೆಸ್ಟ್ ಹೌಸ್ಗೆ ಚಿಕ್ಕ ಯಜಮಾನರು ಬರ್ತಿಲ್ಲ ಅಂತ ಗೊತ್ತಿದ್ದೆ ಸಂತೋಷವಾಗಿದ್ವಿ. ನಮ್ದೇ ರಾಜ್ಯ, ನಮ್ದೇ ರಾಜ್ಯಭಾರ. ಅವರಿದ್ದಷ್ಟು ನಮ್ಗೆ ತೊಂದ್ರೆ. ಏನ್ ಮಾಡೋದು ಅಜ್ಜಯ್ಯ? ದೊಡ್ಡ ಯಜಮಾನ್ರು ಏನ್ ಹೇಳಿದ್ರು? ಅವರೇ ಫೋನ್ ಮಾಡಿ ಬಂದ್